ಪಾದಗಳಲ್ಲಿ ನಮಸ್ಕರಿಸುತ್ತಾ 2023ರ ವಿಧಾನಸಭೆ ಚುನಾವಣೆಯ ಪ್ರಯುಕ್ತವಾಗಿ ಈ ಚುನಾವಣೆಗೆ ಸಭೆಗೆ ಆಗಮಿಸಿದಂತ ಬಿಜೆಪಿ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಜಗನ್ಮೋಹನ್ ಪಾಟೀಲ್ ಅವರೇ ಹಾಗೂ ಈ ಸಭೆಯಲ್ಲಿ ಇರತಕ್ಕಂಥ ಸ್ವಾಮಿಗಳೇ ಹಾಗೂ ದೇಸಾಯವರೇ ಹಾಲುಮತ ಅಧ್ಯಕ್ಷರಾದಂಥ ಹಾಲೂರು ಸಮಾಜದ ಅಧ್ಯಕ್ಷರಾದಂಥ ಮಲ್ಲಣ್ಣ ಕಲ್ಲೇದವರೇ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಾಯಕವರೇ ನನ್ನ ಸ್ನೇಹಿತರಾದಂಥ ಕುರು ವಕೀಲರೇ ಹಾಗೂ ಮಾಂತೇಶ್ ಅವರೇ ಪರಶುರಾಮ್ ನಾಗರಾಳ್ ಅವರೇ ನಾಯಕ ವಕೀಲರೇ ಹಾಗೂ ಶೇಖರ್ ವಕೀಲರೇ ಕೊಪ್ಪಳ ಜಿಲ್ಲಾ ಉಪಹಾರ ಸಂಘ ಅಧ್ಯಕ್ಷರಾದಂಥ ಯಲ್ಲಪ್ಪ ಗದ್ದಿಯವರೇ ಚಂದಪ್ಪ ಹೊಟ್ಟಿಯವರೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಗ್ರಾಮದಲ್ಲಿ ಈ ಸಭೆಗೆ ಆಗಮಿಸುವಂತ ತಾಯಂದಿರೇ ನನ್ನ ಯುವಕ ಮಿತ್ರರೇ ಹಾಗೂ ಇನ್ನಿತರ ಬಂಧುಗಳೇ, ಇವತ್ತು ದಿವಸ ನೀವು ಇಲ್ಲಿ ಅದಕ್ಕೆ ಬಂದಿವೆ ಅಂತ ನಾವು ತಮಗೆಲ್ಲ ಗೊತ್ತಿದಂತ ವಿಷಯ. ತಾವು ಈ ತಾನೇ ನಮ್ಮ ದೊಡ್ಡಗೌಡರನ್ನ ಯಾವ ರೀತಿ ಬರಮಾಡಿಕೊಂಡ್ರಿ ಅದು ಮುನ್ಸೂಚನೆ ತೋರಿಸ್ತಾ ಇದ್ದೇವೆ. ಬರಮಾಡಿಕೊಂಡಿದ್ದ ರೀತಿ ನೋಡಿದ್ರೆ ಮುಂದೆ ನಮ್ಮ ದೊಡ್ಡಗೌಡರು ಈ ಕುಷ್ಟಗಿ ತಾಲೂಕಿನ ಶಾಸಕರಾಗಿ ಆಯ್ಕೆ ಆಗುವುದು ಖಚಿತ. ನಾವು ಇವತ್ತು ದಿವಸ ನಿಮಗೆ ಮತಯಾಚನೆ ಬಂದಿದ್ದೀವಿ, ಭಿಕ್ಷೆ ಕೇಳಕ್ಕೆ ಮತ ಭಿಕ್ಷೆ ಕೇಳಕ್ಕೆ ಬಂದಿದ್ದೀವಿ ನಾವು ಇವತ್ತು ದಿವಸ. ಕಳೆದ ಬಾರಿ ತಾವು ದೊಡ್ಡಗೌಡರಿಗೆ ಶಿಕ್ಷೆ ಕೊಟ್ಟಿದ್ದೀರಿ, ಸಾಕು ಇನ್ಮೇಲೆ ಶಿಕ್ಷೆ ಕೊಟ್ಟಿರೋದು. ಇವತ್ತು ದಿವಸ ನೀವು ಕಳೆದ 5 ವರ್ಷದಲ್ಲಿ ಇರತಕ್ಕಂಥ ಆಡಳಿತವನ್ನು ಯಾವ ರೀತಿ ನೋಡಿದಿರಿ, ನಿಮ್ಗೆ ಇನ್ನು ಮುಂದೆ ಯಾವ ರೀತಿ ನಿಮಗೆ ಅಧಿಕಾರ ಬೇಕಾಗಿದೆ, ಆಡಳಿತ ಬೇಕಾಗಿದೆ, ಅದನ್ನು ವಿಚಾರ ಮಾಡುವಂತ ಶಕ್ತಿ ಈಗ ಶಿಕ್ಷಣ ಹೊಂದಿದಂತ ಎಲ್ಲ ಈಗ ಯುವಕರಿಗೂ ಇದೆ. ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಯುವಕರಿಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾ ಇದೆ. ನಮ್ಮ ನರೇಂದ್ರ ಮೋದಿ ಸಾಹೇಬರು ಯಾವುದೇ ಒಂದು ಯೋಜನೆ ತಂದ್ರೆ ಅದು ಯುವಕರನ್ನ ತಲೆ ಕಟ್ಕೊಂಡು ಯೋಜನೆ ಇರುತ್ತೆ. ಯಾಕಂದ್ರೆ ಅವ್ರ ಭಾವನೆಯಲ್ಲಿ ಮುಂದಿನ ನಾಯಕರು, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಮುಂದಿನ ನಾಯಕರು ಯಾವ ರೀತಿ ಇರಬೇಕು, ಯಾವ ರೀತಿಯ ದೇಶವನ್ನು ಮುನ್ನಡೆಸಬೇಕು ಅಂತ ವಿಚಾರವನ್ನು ಹೊಂದಿರುವಂತವರು. ಅದೇ ರೀತಿ ನಮ್ಮ ಕರ್ನಾಟಕವೂ ಕೂಡ ಒಂದು ರಾಜ್ಯ ಭಾರತದ ಇದರಲ್ಲಿ. ಕರ್ನಾಟಕವೂ ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿಯ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕಾಗುತ್ತೆ. ಯಾಕಂದ್ರೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಎಂತೆಂಥ ಯೋಜನೆಗಳನ್ನು ತಂದಿದ್ದಾರೆ. ಇಲ್ಲಿ ಈ ಬಿ ಸ್ಕೀಮ್ ಹೇಳಿದ್ರು, ಆ ಬಿ ಸ್ಕೀಮ್ ಉಸ್ತುವಾರಿ ನಾಣಯಕ್ಕೆ. ಬಿ ಸ್ಕೀಮ್ ಅಂದ್ರೇನು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಬಿ ಸ್ಕೀಮ್ ಅಂದ್ರೆ ನಮಗೆ ಹಂಚಿಕೆಯಾದ ನೀರನ್ನು ನಾವು ಬಳಕೆ ಮಾಡ್ಕೋಬೇಕಾಗಿದೆ. ಹಂಚಿಕೆಯಾದ ನೀರು ನಮ್ಮ ಕರ್ನಾಟಕಕ್ಕೆ, ಆಂಧ್ರಪ್ರದೇಶಕ್ಕೂ, ಪಾಂಡಿಚೇರಿಗೆಲ್ಲ ಏನ್ ಹಂಚಿಕೆ ಇದೆಯಲ್ಲ ಆ ನೀರನ್ನು ನಾವು ಸದ್ಬಳಕೆ ಮಾಡ್ಕೋಬೇಕಾಗಿದೆ. ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಥವಾ ಹಿಂದಿನ ಎಂಎಲ್ಎಗಳಿದ್ದಾಗ ನಮ್ಮ ಕೃಷಿ ತಾಲೂಕು ಮತ್ತು ಯಲಬುರ್ಗಾ ತಾಲೂಕು ನೀರಾವರಿ ಮಾಡಿ ಅಂತ ಎಷ್ಟೊಂದು ಜನ ಬೇಡಿಕೆ ಇಟ್ಟಿದ್ದಾರೆ. ನೀರಾವರಿ ನೀರಾವರಿ ಮಾಡಲಿಕ್ಕೆ ಬೇಡಿಕೆ ಇಟ್ಟಾಗ ಅವ್ರು ಹೇಳಿದ್ರು ಆಲಮಟ್ಟಿ ಡ್ಯಾಮಿಂದು ನೀರಿನ ಲೆವೆಲ್ 519. ಅರ್ಥ ಮಾಡ್ಕೊಳ್ಳಿ, 519. ಇಲ್ಲಿ ಈ ಎತ್ತರ ಪ್ರದೇಶ, ಇದು ಕುಷ್ಟಗಿ ತಾಲೂಕು ಎತ್ತರ ಪ್ರದೇಶ 670 ಮೀಟರ್. ಇಲ್ಲೇನು ನೀರಾವರಿ ಆಗುತ್ತೆ ಅಂತ ಕೂಡ ಹಿಂದಿನ ಶಾಸಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ನಿಮ್ಮ ಬಡವರಿಗೆ ಯಾರು ಹುಡ್ರ ಹೇಳಿ ಸರ್, ಅವನ ಗಾಡಿ ಯಾವ ಹುಡ್ರ ಕುಂತವಳ ಬಡವರಿಗೆ ಇವತ್ತು ದಿವಸ ಕೆಲವು ಜನಾಂಗಕ್ಕೆ ಏನಿರುತ್ತೆ ಅಂದ್ರೆ ಮುಂದೆ ಬರಬಾರ್ದು ಅಂತ ಇರುತ್ತೆ. ನೀರಾವರಿ ತಾನೇ ನೀವು ಎಲ್ಲ ಮುಂದೆ ಬರೋಕೆ ಅನ್ಸತ್ತೆ. ನಿಮ್ಗೆ ನೀರಾವರಿ ಆದ ತಾನೇ ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ದಿವಸ 520 ಮೀಟರ್ ಎತ್ತರದ ಆಲಮಟ್ಟಿ ಡ್ಯಾಮು, ಅಲ್ಲಿಂದ ಎತ್ತರ ಪ್ರದೇಶಕ್ಕೆ ನೀರನ್ನು ಎತ್ತಿ ಇವತ್ತಿನ ದಿವಸ ಕೇತುಂಬ ಯೋಜನೆ ನಡೀತಾ ಇದೆ. ಇವತ್ತಿನ ದಿವಸದಲ್ಲಿ ಕುಷ್ಟಗಿ ತಾಲೂಕು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಇದಕ್ಕೆಲ್ಲ ಕಾರಣಕರ್ತರು ಯಾರು? ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು.
ಈಗಾಗಲೇ ಎಷ್ಟೋ ಕೆರೆಗೆ ನೀರು ಬಂದಿದೆ, ಪೂಜೆ ಮಾಡಿದ್ದಾರೆ. ಟ್ರಯಲ್ ಆಗಿ ಕೂಡ ಎಲ್ಲ ಕೆರೆಗೂ ಕೂಡ ನೀರು ಬಿಟ್ಟಿದ್ದಾರೆ. ಅಲ್ಲಿ ನೀರು ಕೃಷ್ಣಾ ನದಿಯ ನೀರು ಕುಷ್ಟಗಿ ತಾಲೂಕಲ್ಲಿ ಇರ್ತಕ್ಕಂಥ ಬರಗಾಲ ಪ್ರದೇಶಕ್ಕೆ ಬರಬೇಕಾದ್ರೆ ಅದು ಹರಸಾಹಸ, ಅದು ಭಗೀರಥನ ಒಂದು ತಪಸ್ಸಿನ ರೀತಿ ಇಲ್ಲಿ ಪ್ರಯತ್ನ ಮಾಡಿ ನಮ್ಮ ದೊಡ್ಡಗೌಡರಾಗಲಿ ಅಥವಾ ನಮ್ಮ ಭಾರತೀಯ ಜನತಾ ಪಕ್ಷದವರೆಲ್ಲ ಪ್ರಯತ್ನ ಮಾಡಿ ತಂದಿದ್ದಾರೆ. ಅದಕ್ಕೆಲ್ಲ ನೀವು ಚಿರಋಣಿ ಆಗ್ಬೇಕಂದ್ರೆ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷಕ್ಕೆ ನೀವು ತಮ್ಮ ಓಟನ್ನು ಹಾಕಬೇಕು ಅಥವಾ ಅದಕ್ಕೆ ಗಮನ ಕೊಡಬೇಕು. ಬರೀ ನಿಮ್ಗೆ ಒಂದು ಓಟನ್ನ ಅಲ್ಲ, ಯುವಕರ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮ ನರೇಂದ್ರ ಮೋದಿ ಅವರು. ಈ ಯುವಕರನ್ನು ಏನ್ ಬೇಕಾದ್ರೂ ಸಾಧ್ಯ ಮಾಡಬಹುದು ಯುವಕರು. ಇವತ್ತಿನ ದಿವಸ ದೇಶ ಬದಲಾವಣೆ ಆಗಬೇಕಾದ್ರೆ ಯುವಕರ ಕಾರಣ. ಇವತ್ತಿನ ದಿವಸ ವಯಸ್ಸಾದವ್ರು ಹೇಳ್ತಾರೆ, ಈಗ ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿಗೆ ಅಂದ್ರೆ 75 ವರ್ಷ ಆದ್ಮೇಲೆ ಅವ್ರಿಗೆ ಟಿಕೆಟ್ ಕೊಡ್ತಾ ಇಲ್ಲ. 75 ವರ್ಷ ಆದ್ಮೇಲೆ ಟಿಕೆಟ್ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ವಿಚಾರ ಮಾಡುವಂತ ಶಕ್ತಿ ಕೊಡುವಂತ ಮುನ್ಸೂಚನೆ ಕೂಡ ಜಾಸ್ತಿ ರಂಗೆಲ್ಲ ತಿಳ್ಕೊಂಡು ರಷ್ಟು ಏನು ಬರೇ ಉಪದೇಶ ಮಾಡಿ ಎತ್ತಿಕೊಂಡು ಎದುರಿಸ್ತಾ ಇದ್ದಾರೆ. ಆ ರೀತಿ ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯುವಕ ಮಿತ್ರರು ನೋಡ್ತಾ ಇರ್ತೀವಿ ನಾವು, ಬೇಕಾದೂರ್ ಹೋಗಿ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಬರ್ತಾರೆ ಹೇಗೆ ಮೊಡ್ಸೋರು ಹಿಡ್ಕೊಂಡು ಮೋದಿ 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 ಅಂತ. ಇಷ್ಟೇ ಸಾಕು ನಮಗೆ, ಮೋದಿ ಮೋದಿ ಅಂದ್ರೆ ಸಾಕು ನಮ್ಗೆ. ಆ ಮನೆಗೆ ಒಂದು 10 ಕೋಟಿ ದುಡ್ಡು ಬೀಳುತ್ತೆ ಆ ಹುಡುಗರ್ದು. ಅದಕ್ಕೋಸ್ಕರ ನಾನು ಹೇಳೋದು, ಈ ಹಿಂದಿನ ಶಾಸಕರ ಬಗ್ಗೆ ಮುಂದಿನ ಶಾಸಕರ ಬಗ್ಗೆ ನೀವು ವಿಚಾರ ಮಾಡಿ ಓಟ್ ಹಾಕಿ. ಅಲ್ಲೊಬ್ರು ಹೇಳ್ತಾ ಇದ್ರು, ನಾನೀಗ ಗುಡ್ಡು ಜೋಲಾಪುರಕ್ಕೆ ಹೋಗಿದ್ದೆ, ಅಲ್ಲೊಬ್ರು ಭಾಷಣದಲ್ಲಿ ಹೇಳ್ತಾ ಇದ್ರು, ಅಲ್ಲ ಸರ್ ನಾವು ಯಾಕೆ ಇವತ್ತು ದಿವಸ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಓಟ್ ಹಾಕ್ಬೇಕಂದ್ರೆ ಅಲ್ಲಿ ಮಣಿ ಬಿದ್ದಾಗ ಒಂದು ಅತಿವೃಷ್ಟಿ ಆದಾಗ ಮಣಿ ಬಿತ್ತಂತ ಊರಲ್ಲಿ ಮಣಿ ಬಿದ್ದಾಗ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಶಾಸಕರಿದ್ರಲ್ಲಿ ಅಲ್ಲಿ ಮಣಿ ಬಿದ್ದವರಿಗೆ ದುಡ್ಡು ಕೊಟ್ಟರು, ಪರಿಹಾರ ಕೊಟ್ಟರೆ ಅಲ್ಲೂ ರಾಜಕೀಯ ಅಂದ್ಮೇಲೆ ಗೊತ್ತಲ್ಲಿ ಹೋಗಿ ಕೇಳಿದ್ರಂತ ಶಾಸಕರನ್ನ, ಕಾಂಗ್ರೆಸ್ ಶಾಸಕರನ್ನ ಕೇಳಿದಾಗ ನಮ್ಮ ಮಣಿ ಬಿದ್ದದ ಪರಿಹಾರ ಬಂದಿಲ್ರಿ, ಬರೇ ನಿಮ್ ಕಾರ್ಯಕರ್ತರಿಗೆ ಕೊಟ್ರಿ ಅಥವಾ ಪಂಚಾಯತಿ ಮೆಂಬರ್ ಕೊಟ್ರಿ ಅಂತ ಹೇಳಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ನೀವೇನು ಓಟ್ ಹಾಕಿ ಎಲ್ಲ ನನಗ ಕೊಡೋದು ಹೋಗಂತಂದ್ರಂತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಓಟ್ ಹಾಕ್ತಿದ್ರೆ ನಿಮ್ ಪರಿಹಾರ ಬರುತ್ತಾ ಅಥವಾ ನಿಮ್ಮ ಮನೆ ಬಿದ್ದು ನಿಜ ಅಲ್ವಾ ಅದು ಅತಿವೃಷ್ಟಿಯಲ್ಲಿ? ಅದಕ್ಕೆ ಅದೇ ರೀತಿ ಒಂದು ದಿವಸ ನಮ್ಮ ನರೇಂದ್ರ ಮೋದಿ ಅವರು ಜನ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಇವತ್ತು ದಿವಸ ಪ್ರತಿಯೊಬ್ಬ ರೈತರ ಅಕೌಂಟಿಗೆ 10,000 ಜಮಾ ಆಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಸೇರಿ ಅದು 10,000 ಹಾಕ್ಬೇಕಾದ್ರೆ ನೀವು ನಮ್ಗೆ ಓಟ್ ಹಾಕಿ ಅಂತ ಹಾಕೊಡ್ತೀವಿ. ನಾವು ಎಲ್ರಿಗೂ ಕೊಡ್ತೀವಿ, ಓಟ್ ಹಾಕಿದವ್ರಿಗೂ ಕೊಡ್ತೀವಿ, ಹಾಕದೆ ಇದ್ದವ್ರಿಗೂ ಕೊಡ್ತೀವಿ, ಎಲ್ಲ ಜಾತಿಗೂ ಕೊಡ್ತೀವಿ. ಇವನ್ ಮುಸ್ಲಿಂ ಜನಾಂಗಕ್ಕೆ, ಹಿಂದೂ ಜನಾಂಗಕ್ಕೆ, ಬ್ರಾಹ್ಮಣರಿಗೆ, ಎಲ್ಲ ಜನಾಂಗ ಕೂಡ ಕೊಡುವಂತ ಒಂದು ಯೋಜನೆ ಕೂಡ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದವರು ಭೇದ ಭಾವ ಇಲ್ಲದೆ ಎಲ್ಲ ನಮ್ಮ ಸಮಗ್ರ ಅಭಿವೃದ್ಧಿ ಆಗಬೇಕು, ಸಮಪಾಲು ಅನ್ನೋ ಒಂದು ರೀತಿಯಲ್ಲಿ ಎಲ್ಲರೂ ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಪ್ರತಿ ಆಡಳಿತ ನಡೆಸ್ತಾ ಇದ್ದಾರೆ. ಮತ್ತು ಈಗಿದ್ದಂತಹ ಶಾಸಕರಾಗಲಿ ಅಥವಾ ನಿಮ್ಮ ಪಕ್ಷದ ಹಿಂದಿನ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ರೆ ಅಂತ ನಾವೇನೋ ಅವಶ್ಯಕತೆ ಇಲ್ಲ, ತಮ್ಮೆಲ್ಲರಿಗೂ ಅನುಭವ ಇದೆ. ಅದಕ್ಕೋಸ್ಕರ ನಮ್ಮ ದೊಡ್ಡಗೌಡರ ಬಗ್ಗೆ ಕೂಡ ನಾನು ನಿಮ್ಗೆ ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ನಾವು ಊರಲ್ಲಿ ದೊಡ್ಡಗೆ ಮೆರವಣಿಗೆ ಮಾಡಿದ್ದು, ನೀವು JCB ತಂದು ಎಲ್ಲ ಹೂವು ಹಾಕಿದ್ದು, ಅವ್ರಿಗೆ ಪಾಪ ಅವ್ರಿಗೆಲ್ಲ ಇರ್ತಕ್ಕಂಥ ಅಭಿಮಾನ, ನೀವು ಅವ್ರ ಪಕ್ಕದಲ್ಲಿ ನಿಂತು ಸೆಲ್ಫಿ ಓಡಿ ತೆಗಿಸ್ಬಿಟ್ಟು ಎಲ್ಲ ಯುವಕರು ಬರ್ತಾರೆ, ಓಡಿ ಬರ್ತಾರೆ, ಸೆಲ್ಫಿ ತೆಗಿಸ್ಬರ್ತಾರೆ. ಇಂಥವೆಲ್ಲ ಹೃದಯವಂತ ಶಾಸಕರು ನಮ್ಗೆ ಸಿಗ್ತಾರೆ. ಇನ್ಮೇಲೆ ನಮ್ಗೇನು ಮಾಡೋದು ಬೇಡ, ನಮ್ಗೆ ಶಾಸಕರು ಏನು ಮಾಡೋದು ಬೇಡ. ಮನುಷ್ಯ ಬದುಕುದು ಅದಕ್ಕೆ ಸುಮ್ಮತ್ತಿಗೆ, ಮರ್ಯಾದೆಗೆ. ಬಾರೋ ಅಣ್ಣ, ಬಾರೋ ಬಾವ, ಬಾರೋ ಕಾಕ ಅಂತ ಅನ್ನೊಂದು ಮಾತು ಅವರಲ್ಲಿರುತ್ತೆ. ಅದೇ ರೀತಿ ನಮ್ಗೇನು ಬೇಕಾಗಿಲ್ಲ, ಅಕ್ಕಪಕ್ಕ ಕೆರೆ ತುಂಬಿಸಿ ಆಯ್ತಾಯ್ತು ಹೇಳ್ತಾರೆ. ಕೆರೆ ಬಗ್ಗೆ ಏನ್ ಕೇಳಿದ್ರೆ ಅದ್ರ ಬಗ್ಗೆ ನಮ್ಮ ದೊಡ್ಡಗೌಡರು ಉತ್ತರ ಕೊಡ್ತಾರೆ. ಅದ್ರ ಬಗ್ಗೆ ನೀವು ಹೇಳ್ತಾರ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಯಾವುದೇ ಜನಾಂಗ ಇರಲಿ ಇವತ್ತಿನ ದಿವಸ ಇನ್ನೊಂದು ಈ ತಾಲೂಕಿನಲ್ಲಿ ಇವತ್ತಿನ ದಿವಸ ಯಾವ ರೀತಿ ವಿಷಯವರನ್ನೇ ಕೆಲವು ಊರಲ್ಲಿ ಉಪ್ಪಾರಿಗೆ ಕುರುಬರಿಗೆ ಆಗಂಗಿಲ್ಲ, ಕೆಲವು ಊರಲ್ಲಿ ಉಪ್ಪಾರಿಗೆ ವಾಲ್ಮೀಕಿಗೆ ಆಗಂಗಿಲ್ಲ, ಅದು ಜಗಳ ಹಚ್ತಾರೆ, ಅದ್ರ ಲಾಭವನ್ನು ಇನ್ನೊಬ್ಬರು ಪಡಿತಾರೆ. ಆ ರೀತಿ ಏನೂ ಇಲ್ಲ. ಎಲ್ಲ ಸಮಾಜದವರು ಕೂಡ ಒಂದೇ, ಸಹೋದರ ಸಮಾಜದವರು ಇವತ್ತಿನ ದಿವಸ ಎಲ್ಲರೂ ಕೂಡ ಒಂದೇ ಅಂತ ಬಾಳಿ ಜಗಳ ಹಚ್ಚುವ ಒಂದು ಕಲೆ ಅಥವಾ ಜಗಳ ಹಚ್ಚುವ ಒಂದು ಕೆಟ್ಟ ಚಟ ನಮ್ಮ ದೊಡ್ಡಗೌಡರಿಗಿಲ್ಲ. ಅವರು ಯಾವತ್ತೂ ಎಲ್ಲ ಸಮಾಜದವರು ಒಂದೇ ಅಂತ ತಿಳ್ಕೊಂಡು ಭಾವಿಸಿ ಎಲ್ಲರೂ ಒಂದಾಗಿ ಹೋಗ್ಲಿ, ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ್ರಿ ಅನ್ನುವಂತ ರೀತಿಯಲ್ಲಿ ನಮ್ಮ ರಾಮರಾಜ್ಯ ಆಗುವಂತೆ, ಅದೇ ನಿಮ್ಮ ಕುಷ್ಟಗಿ ತಾಲೂಕನ್ನ ರಾಮರಾಜ್ಯ ಆಗುವಂಗೆ ಆ ದಿಶೆಯಲ್ಲಿ ನಿಮ್ಮೆಲ್ಲರ
ಒಂದು ವಿಶ್ವಾಸವನ್ನು ಪಡೆದುಕೊಂಡು ಎಲ್ಲರಿಗೂ ಕೂಡ ಅಭಿವೃದ್ಧಿ ಆಗುವಂತೆ ಯೋಜನೆಗಳನ್ನು ತಂದು ಈ ಒಂದು ಕುಷ್ಟಗಿ ತಾಲೂಕನ್ನು ಅಭಿವೃದ್ಧಿ ಮಾಡುತ್ತಾರೆ. ಅದಕ್ಕೋಸ್ಕರ ನಾ ಹೇಳೋದು, ಹಿಂದಿನ 5 ವರ್ಷದ ಆಡಳಿತ, ಮುಂದೆ ಬರುವಂತ ಹೋಗುವಂತ ಇವೆಲ್ಲ ವ್ಯತ್ಯಾಸವನ್ನು ಮಾಡಿ ಯುವಕರು ಎಲ್ಲರೂ ಸೇರಿ, ಯುವಕರು ಮತ್ತೆ ತಾಯಂದ್ರು ಕೂಡ ಒಳ್ಳೆಯ ವಿಷಯ ಕೊಟ್ಟಿದ್ದಾರೆ. ನಮ್ಮ ಇದರಲ್ಲಿ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಇವತ್ತು ದಿವಸ ನರೇಂದ್ರ ಮೋದಿ ಅವರು ಸಾಲ ಮಂಜೂರು ಮಾಡ್ತಾರೆ. ಸ್ತ್ರೀ ಶಕ್ತಿಗೆ ದುಡ್ಡಿಲ್ಲ, ಸಾಲ ಮಂಜೂರು ಕೊಡ್ತಾರೆ ನಿಮ್ಗೆ 2 ಲಕ್ಷವರೆಗೂ. ದುಡ್ಡಿಲ್ಲ ಅದಕ್ಕೆ ಅಂತ ಯೋಜನೆ ಕೂಡ ಸ್ತ್ರೀಯರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಸದುಪಯೋಗಪಡಿಸಬೇಕು. ಅದಕ್ಕೋಸ್ಕರ ಮೋದಿ ಅನ್ನೋ ಹೆಸರು ಕೂಡ ಇವತ್ತು ಹೆಣ್ಮಕ್ಳ ಬಾಯಲ್ಲಿ ಬರ್ತಾ ಇದೆ. ಮೋದಿ ಅವ್ರಿಗೆ ನೋಡಿ ಯಾಕೆ ಆಸೆ ಇರ್ತಾರೆ ರೊಕ್ಕ ತಿನ್ನೋದು. ಮೋದಿ ಅವ್ರಿಗೆ ಭಕ್ತಿ ಇಲ್ಲ, ಎಂತದೂ ಇಲ್ಲ. ದೇಶಕ್ಕೋಸ್ಕರ ಅವರು ಹಗಲಿ ರಾತ್ರಿ ದುಡಿತಾರೆ. ಅವ್ರು ಮಲಗಲ್ಲ 4 ತಾಸು. ಇನ್ನೊಂದ್ಸರಿ ನಾನು ಅದಕ್ಕೆ ನೀವು ಮಡಿಕೇರಿ ಗ್ರಾಮದಲ್ಲಿ ಹೇಳ್ತಾ ಇದ್ದೇನೆ, ಎಲ್ಲ ಜನಾಂಗರಿದ್ದೀರಿ, ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಓಟ್ ಹಾಕಿದ್ರೆ, ದೊಡ್ಡಗೌಡರನ್ನ ಆರಿಸ್ತಂದ್ರೆ ನಿಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತದೆ. ಇನ್ನೊಮ್ಮೆ ಭಾರತೀಯ ಜನತಾ ಪಕ್ಷ ಕೂಡ ಸರ್ಕಾರ ರಚಿಸ್ತದೆ. ಅದಕ್ಕೋಸ್ಕರ ಇನ್ನೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಯುವಕ ಮಿತ್ರರು ಶ್ರಮಿಸಿ ತಾವು ಹಾಕಿ ಉಳಿದವರ ಕಡೆಯಿಂದ ಹಾಕಿಸಿ ಬೇರೆ ನಮ್ಮ ಜನ್ಮಗೌಡ ಜಯಮರಿತ ಅವರು ಉಳಿಸಿ ಭಾರತೀಯ ಜನತಾ ಪಕ್ಷದಿಂದ ಅಧ್ಯಕ್ಷರನ್ನಾಗಿ ಗೆಲ್ಲಿಸಬೇಕಂತಕೊಂಡು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.